ಚೆಲ್ವಣ್ಣ ನಿಮಿಷ. ಏನ್ ಶಾಂತಕ? ಚೆಲ್ವಣ್ಣ, ನಮ್ಮ ಮನೆಯವ್ರನ್ನ ನೀನ್ ಚಿಕ್ಕ ವಯಸ್ಸಿಂದ ನೋಡಿದ್ಯ. ನಾನು ಮಧ್ಯ ಬಂದವಳು. ಅವ್ರ ಮನಸ್ಸು ಏನು ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ನಿಜ ಹೇಳು ಚೆಲ್ವಣ್ಣ, ನಮ್ಮ ಮನೆಯವರಿಗೆ ನಾನೇನೂ ಆಗಿರ್ಲಿಲ್ವಾ? ಯಾಕೆ ಶಾಂತಕ ನಿನಗಿಂತ ಅನುಮಾನ? ಮತ್ತಿನ್ನೇನಣ್ಣ, ನನ್ನ ಹೆಸರಿಗೆ ಬಿಡುಗಾಸು ಬರ್ದಿರೋ ಹಾಗೆ ಮಾಡಿದಾರಲ್ಲ. ನಾನು ಅವ್ರ ಹೆಂಡತಿ, ಅವ್ರಿಗೋಸ್ಕರ ಬಾಳ್ತಾ ಇದ್ದೆ ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ವಾ? ಅಥವಾ ನಾನು ಅವ್ರ ಹೆಂಡತಿಯಾಗಿರ್ಲಿಲ್ವಾ? ಅಥವಾ ನಾನೇ ಮೊದಲು ಸತ್ತು ಹೋಗ್ತೀನಿ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ರ? ಯಾಕೆ ಶಾಂತಕ ಏನೇನೋ ಮಾತಾಡ್ತಿದ್ಯಾ? ದುಡ್ಡು ನನ್ನ ಹೆಸರಿಗೆ ಬರಲಿಲ್ಲ ಅಂತ ನನಗೆ ಹೊಟ್ಟೆ ಕಿಚ್ಚಿಲ್ಲ ಅಣ್ಣ. ಅದು ಅವ್ರು ಕಷ್ಟಪಟ್ಟು ದುಡ್ದಿದ್ದ ದುಡ್ಡು. ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಅದಕ್ಕೆ ಅವ್ರಿಗೆ ಹಕ್ಕಿದೆ. ಆದ್ರೆ ಅವ್ರ ದೃಷ್ಟಿಲಿ ನಾನು ತುಂಬಾ ಕೀಳಾಗ್ಬಿಟ್ನಲ್ಲ ಅಂತ ನೋವಾಗ್ತಿದೆ ಅಣ್ಣ. ಯಾಕೆ ಶಾಂತಕ ಇಷ್ಟೊಂದು ನೊಂದ್ಕೋತೀಯ? ರಾಜಣ್ಣ ಹೊರಗಿನ ಜನಕ್ಕೆ ಅನ್ಯಾಯ ಮಾಡ್ದವನಲ್ಲ, ಇನ್ನು ಕಟ್ಕೊಂಡಿದ್ದ ಹೆಂಡತಿ ನೀನು, ನಿನಗೆ ಅನ್ಯಾಯ ಮಾಡ್ತಾನ? ಹೆಂಗಿದ್ರು ಪೆನ್ಷನ್ ನಿನ್ನ ಹೆಸರಿಗೆ ಬರ್ತದಲ್ಲ, ಅದಕ್ಕೆ ಇನ್ಶೂರೆನ್ಸ್ ಅನ್ನ ಗೋವಿಂದನ್ಗೂ ಕನ್ಕನ್ಗೂ ಮಾಡಿದ್ದ. ಆದ್ರೆ ಗೋವಿಂದನ್ಗೆ ಜವಾಬ್ದಾರಿ ಇಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ತಗ್ಸಿ ತನ್ನ ಸೊಸೆ ಹೆಸರಿಗೆ ನಾಮಿನೇಷನ್ ಮಾಡಿಸ್ದ. ಈ ದುಡ್ಡೇನಾದ್ರೂ ನಿನ್ನ ಹೆಸರಿಗೆ ಬಂದಿದ್ದಿದ್ರೆ ನಿನ್ ಮಗ ಕಿತ್ಕೊಂಡು ಹೋಗ್ತಿರ್ಲಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ತಿಂಗಳ ಒಂದಿಷ್ಟು ಕೈಗೆ ದುಡ್ಡು ಬರ್ತಾ ಇದ್ರೆ ಮಕ್ಳಂಗೆ ಆಗಕ್ಕಿಲ್ಲ. ನೀವು ಸ್ವತಂತ್ರವಾಗಿ ಇರಬೇಕು ಅಂತಾನೆ ರಾಜಣ್ಣ ಹಂಗೆ ಮಾಡಿದ್ದು, ಅಷ್ಟೇ ಶಾಂತಕ. ಅಯ್ಯೋ ದೇವ್ರು, ನಾನೆಂತ ಅವಿವೇಕಿ. ಇದೆಲ್ಲ ನನಗೆ ಹೇಗೆ ಗೊತ್ತಾಗ್ಬೇಕಣ್ಣ? ಸತ್ಯ ಏನು ಅಂತ ತಿಳ್ಕೊಳ್ದೆ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಇರ್ಲಿ ಬಿಡು ಶಾಂತಕ, ರಾಜಣ್ಣ ಏಕಾಏಕಿ ನಮ್ಮನ್ನೆಲ್ಲ ಬಿಟ್ಟು ಹೋಯ್ತಾನೆ ಅಂತ ಯಾರು ಗೊತ್ತಿತ್ತು? ಯಾರಿಗಾದ್ರೂ ಹಂಗ ಅನ್ಸದ್ ದಿಟಾನೆ. ನಾನು ಬರ್ತೀನಿ ಶಾಂತಕ. ಅಮ್ಮ, ಅಪ್ಪ ನಿನ್ನ ಹೆಸರಲ್ಲಿ ನಾಮಿನಿ ಮಾಡಿಸಿಲ್ಲ ಅಂತ ನೊಂದ್ಕೋಬೇಡ. ಈ ದುಡ್ಡು ಇಟ್ಕೊಂಡು ನಾನೇನು ಮಾಡಲಿ? ಇದು ನಿನಗೆ ಸೇರ್ಬೇಕಾದ್ದು. ತಗೋ. ಹೌದು ಅತ್ತೆ, ಇದಕ್ಕೆ ನಿಜವಾಗ್ಲೂ ವಾರಸ್ತಾರು ನೀವೇ. ಇದು ನಿಮಗೆ ಸೇರ್ಬೇಕು. ತಗೊಳ್ಳಿ. ಇಲ್ಲ, ಈ ದುಡ್ಡು ನನಗೆ ಬೇಡ, ನೀವೇ ಇಟ್ಕೊಳ್ಳಿ. ಅವ್ರು ಈ ದುಡ್ಡನ್ನ ನಿಮ್ಮ ಹೆಸರಿಗೆ ಬರ್ತಿದ್ದಾರೆ ಅಂದ್ರೆ ಅದ್ರ ಹಿಂದೆ ಒಳ್ಳೆ ಉದ್ದೇಶನೇ ಇರುತ್ತೆ. ನಾನೇ ಚೆಲ್ವಣ್ಣನ ಹತ್ರ ದುಡುಕಿ ಏನೇನೋ ಮಾತಾಡಿ ದೂರ್ಬಿಟ್ಟೆ. ನೋಡಿ, ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ಈ ದುಡ್ಡು ನನ್ನ ಹತ್ರ ಇದೆ ಅಂತ ನಿಮ್ಮ ಮಗನ ಗೊತ್ತಾದ್ರೆ ಅವ್ರು ಖಂಡಿತವಾಗ್ಲೂ ನನ್ನ ಹತ್ರ ಇರೋದಕ್ಕೆ ಬಿಡೋದಿಲ್ಲ. ಕಷ್ಟಪಟ್ಟು ದುಡ್ಡು ಹಾಳಾಗುತ್ತೆ. ಹಾಗಾಗದ್ ಬೇಡ. ಇದು ನಿಮ್ಮ ಹತ್ರನೇ ಇರಲಿ. ತಗೊಳ್ಳಿ. ಅದಕ್ಕೆ ಒಂದು ಕೆಲಸ ಮಾಡೋಣ, ಈ ಎರಡನ್ನೂ ಒಟ್ಟಿಗೆ ಸೇರಿಸಿ ಅಮ್ಮನ ಹೆಸರಲ್ಲಿ FD ಮಾಡಿಬಿಡೋಣ. ಅಮ್ಮ, ನೀನು ಮಾತ್ರ ಯಾವುದೇ ಕಾರಣಕ್ಕೂ ಬೇಡ ಅನ್ಬಾರ್ದು. ಅಂದರೆ ನನ್ನ ಮೇಲೆ ಆಣೆ. ಕಣ್ಕಿ, ನನ್ನನ್ನು ಎಂಥ ಈ ಕಟ್ಟಿಗೆ ಸಿಕ್ಕಿಸ್ಬಿಟ್ಟೆ. ಸರಿ, ನಿಮ್ಮಿಷ್ಟ, ಹಾಗೆ ಮಾಡಿ. ನಮಸ್ಕಾರ. ನಮಸ್ಕಾರ. ಯಾರು ನೀವು? ನಾನು ಕುಬೇರ ಅಂತ, ಮೋಹನ್ ರಾಮ್ ಸರ್ಗೆ ತುಂಬಾ ಬೇಕಾದವನು. ಸರ್ ಇದ್ದಾರಾ? ಇದಾರೆ, ಬನ್ನಿ ಕುಂತ್ಕೊಳ್ಳಿ, ಕರಿತೀನಿ. ಆಹಾ, ನಿನ್
ಇಂಥವ್ರ ಮನೆ ಮಗನೋ ಅಳಿಯಾನೋ ಆಗಿದ್ದಿದ್ರೆ ಭೂಲೋಕದ ಕುಬೇರನ್ ತರ ಮೆರಿಬೋದಾಗಿತ್ತು. ಎಲ್ಲದಕ್ಕೂ ನಮ್ಮ ಹಣೆಯಲ್ಲಿ ಬರ್ದಿರ್ಬೇಕಲ್ಲ. ಇಟ್ಟಿದ್ದಷ್ಟೇ ಲಾಭ. ಸರ್ ನಮಸ್ಕಾರ ಸರ್. ಓ ನೀನ್ಯಾಕೆ ಬಂದೆ ಇಲ್ಲಿಗೆ? ಡ್ಯಾಡ್, ಯಾರು ಇವರು? ನೋಡಕ್ಕೊಳ್ಳೆ ದೊಡ್ಡ ಮನುಷ್ಯ ಥರ ಕಾಣಿಸ್ತಿದ್ದಾರೆ. ನೀವು ನೋಡಿದ್ರೆ ಸಿಂಗುಲರೇ ಮಾತಾಡ್ಸ್ತಿದ್ದೀರಲ್ಲ. ಪ್ರಿಯಾ, ಇವರು ಯಾವ ದೊಡ್ಡ ಮನುಷ್ಯ ಅಲ್ಲ. ಕನಕ ಇದ್ದಾಳಲ್ಲ, ಅವಳ ಅಣ್ಣ. ನಿನಗೆ ಕೇಳ್ತಾ ಇರೋದು, ಯಾಕೆ ಇಲ್ಲಿಗೆ ಬಂದಿದ್ದು? ಐ ಆಮ್ ಸಾರಿ ಸರ್. ನಮ್ಮ ಕನಕ ದುಡುಕ್ಬಿಟ್ಲು. ನಿಮ್ಗೆಲ್ಲ ತುಂಬಾ ಬೇಜಾರಾಗಿದೆ ಅಂತ ಗೊತ್ತು. ಅವಳು ಎಳೆ ನಿಂಬೇಕಾಯ್ ಸರ್. ಅವಳಿಗಿದೆಲ್ಲ ಹೇಗೆ ಅರ್ಥ ಆಗ್ಬೇಕು ಹೇಳಿ? ಅವಳಿಗೆ ಪ್ರಪಂಚ ಜ್ಞಾನನೇ ಇಲ್ಲ ಸರ್. ಲೀವ್ ಇಟ್ ಸರ್. ಸರ್, ನಾನು ಇನ್ಸ್ಪೆಕ್ಟರ್ ಹತ್ರ ಹೋಗಿ ನಿಮ್ಮ ಮಗಳನ್ನ ಬಿಟ್ಬಿಡಿ ಅಂತ ಹೇಳಿದ್ದೆ ಸರ್. ಏನು, ನೀನ್ ನನ್ನ ರಿಲೀಸ್ ಮಾಡಿಸ್ತೀಯಾ? ಬಿಡಿ ಬಿಡಿ, ನಾನೇನ್ ದೊಡ್ಡ ಉಪಕಾರ ಮಾಡಿಲ್ಲ. ಸದ್ಯ ನೀವು ರಿಲೀಸ್ ಆದ್ರಲ್ಲ, ಅದು ಮುಖ್ಯ. ಏಯ್, ಸಾಕು ನಿಲ್ಸು. ಬಾಯಿ ಬಂದಾಗ ಮಾತಾಡ್ಬೇಡ. ಸುಳ್ಳು ಹೇಳಕ್ ನಾಚಿಕೆ ಆಗಲ್ವ ನಿನಗೆ? ಹೋಗ್ಲಿ ಬಿಡಿ ಸರ್, ಅದೆಲ್ಲ ಯಾಕೆ? ನಮ್ಮಿಂದ ತಪ್ಪಾಗಿದೆ ಸರ್. ನಾನು ಅವತ್ತೇ ಹೇಳಿದ್ನಲ್ಲ ಸರ್, ಕನ್ಕಂಗೆ ನಿಮ್ ಘನತೆ ಗೌರವ ಏನು ಅಂತ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಲು ಅಂತ. ಸರ್, ನೀವೇನು, ನಿಮ್ ಸ್ಟೇಟಸ್ ಏನು, ನಿಮ್ಮಂಥವ್ರ ಮೇಲೆ ಕಂಪ್ಲೇಂಟ್ ಕೊಡೋದ ಸರ್? ನೀವು ನಮ್ಮ ಮನೆಯಿಂದ ಹೊರಟಿದ ತಕ್ಷಣ ಕಂಪ್ಲೇಂಟ್ನ ವಾಪಸ್ ತಗೋತೀವಿ ಅಂತ ನಾನು ಅರ್ಜಿ ಬರೆದ್ಬಿಟ್ಟಿದ್ದೆ ಸರ್. ಇಲ್ಲಿ ನೋಡಿ. ಸರಿ, ಅದೆಲ್ಲ ಮುಗಿದೋಗಿದೆಯಲ್ಲ, ಈಗ ಯಾಕೆ ಬಂದಿದ್ದು? ಸರ್, ನಮ್ಮ ಕನಕನ್ನ ನಾನು ಸುಮ್ಮನೆ ಬಿಟ್ಟಿಲ್ಲ ಸರ್, ಚೆನ್ನಾಗಿ ಉಗಿದ್ ಬಂದಿದ್ದೀನಿ. ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ ಸರ್. ನಿಮ್ಗೆ ಇನ್ನೂ ತೊಂದರೆ ಕೊಡೋದು ಬೇಡ, ಒಂದು ಸೆಟಲ್ಮೆಂಟ್ ಮಾಡಿಕೊಂಡು ಕಂಪ್ಲೇಂಟ್ನ ವಾಪಸ್ ತಗೊಂಡ್ಬೇಡ ಅಂತ ಬಂದೆ ಸರ್. ಏಯ್, ನಡಿಯೋ ಆಚೆ, ನಡಿಯೋ. ಸರ್, ಯಾಕೆ ಸರ್? ನನ್ನ ಮೇಲೆ ನಂಬಿಕೆ ಬರಲಿಲ್ವಾ ಸರ್? ಏಯ್, ಮುಚ್ಚ ಬಾಯಿ. ನಂಬಿಕೆ ಅಂತ ನಂಬಿಕೆ? ನಿನ್ನ ಮೇಲೆ ಎಂತದೋ ನಂಬಿಕೆ? ಕೊಟ್ಟು ದುಡ್ಡು ಸಾಕಾಗ್ಲಿಲ್ಲ ಅಂತ ಕಂಪ್ಲೇಂಟ್ ವಾಪಸ್ ತಗೊಳ್ಳೋ ನಾಟಕಾಡಿ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಕ್ ಬಂದಿದ್ಯಾ? ನಿಮ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಎಂತದ್ದು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ದುಡ್ಡಿನ ಆಸೆಗೆ ಜೊಲು ಸುಡ್ಸ್ಕೊಂಡು ಬಂದಿದ್ಯಾ? ಇನ್ನೊಂದು ನಿಮಿಷ ಇಲ್ಲಿದ್ರೆ ಚೆನ್ನಾಗಿರಲ್ಲ. ಕತ್ತು ಹಿಡಿದು ಆಚೆ ತಳ್ಬೇಕಾಗತ್ತೆ. ಹೋಗ ಇಲ್ಲಿಂದ. ಸರ್ 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 ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಏಯ್, ನಿನ್ ಮಾತೇನೋ ಕೇಳೋದು, ನನ್ ಮಾತು ಕೇಳು. ನಿನ್ ತಂಗಿನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ. ಆ ಕನಕ ನನ್ನನ್ನೇ ಜೈಲಲ್ಲಿ ಕೊಳಿ ಹೋಗಿ ಮಾಡಿದಾಳೆ. ಈ ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಟ್ರೆ ನಾನು ಅವಳ ಸುಮ್ಮನೆ ಬಿಟ್ಬಿಡ್ತೀನಾ? ನಾನು ಹೊಸ ಕಂಪ್ಲೇಂಟ್ ಕೊಡ್ತೀನಿ. ನಿನ್ ತಂಗಿಗೆ ಎಂತ ಗತಿ ಬರುತ್ತೆ ಅನ್ನೋದನ್ನ ನೋಡ್ತಾ ಇರು. ನಮ್ಮ ಮನೆ ಕೆಲ್ಸದವರು ನಿನ್ನಂತ ನಾಯಿ ನದಿಗಳನ್ನ ನಮ್ಮ ಮನೆ ಒಳಗಡೆ ಯಾಕೆ ಬಿಡ್ತಾರೋ ಏನೋ. ನಿನ್ನಂತವ್ರನ್ನ ನಮ್ಮ ಮನೆ ಹೊಸಲು ಮೆಡ್ಸೋದು ಮಹಾಪಾಪ. ಏನ್ ಮುಖ ನೋಡ್ತಾ ನಿಂತಿದ್ಯಾ? ಹೋಗ್ತಾ ಇರು. ಐ ಸೆಡ್ ಗೆಟ್ ಔಟ್. ಕನಕ, ಕನಕ, ಕನಕಿ. ಏನಣ್ಣ? 1000 ಸಾರಿ ಹೇಳ್ದೆ ನಿನಗೆ, ದುಡ್ಡು ತಗೊಂಡು ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋಣ ಅಂತ. ಕೇಳಿದೆ ನನ್ನ ಮಾತನ್ನ? ನಮ್ಮ ಮನೆಯ ಸರ್ವನಾಶ ಮಾಡ್ಬಿಟ್ಟಿಯಲ್ಲೇ. ಏ ಕುಬೇರ, ಏನಾಯ್ತಲ್ಲ ಈಗ? ಯಾಕ್ಲ ಹಿಂಗ ಹಾರಾಡ್ತಾ ಇದೀಯಾ? ಇನ್ನೇನಾಗಬೇಕು? ಮನೆ ಬಾಗ್ಲಿಗೆ ಬಂದು ಲಕ್ಷ ಲಕ್ಷ ದುಡ್ಡು ಹೋಯ್ತು, ಮರ್ಯಾದೆ ಹೋಯ್ತು. ಇನ್ನು ಮುಂದೆ ನೆಮ್ಮದಿನೂ ಹೋಗುತ್ತೆ, ಕೊನೆಗೆ ಪ್ರಾಣನೂ ಹೋಗುತ್ತೆ. ಅಣ್ಣ, ಈಗ ಕಿರ್ಚಾಡ್ತಿದ್ರೆ ಏನಂತ ತಿಳ್ಕೊಳ್ಳೋದು? ಅದೇನು ಅಂತ ಬಿಡ್ಸಿ ಹೇಳ್ಬಾರ್ದಾ? ಕೈಲಾಗದಿರೋನು ಮೈ ಪರ್ಚ್ಕೊಂಡವನಲ್ವಾ, ಹಾಗೆ. ದುಡ್ಡಿಸ್ಕೊಂಡು ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂತ ಸ್ಟೇಷನ್ಗೆ ಹೋಗಿದ್ರು. ಅಲ್ಲಿ ಇನ್ಸ್ಪೆಕ್ಟ್ರು
ಕನ್ಕನ್ ಕರ್ಕೊಂಡು ಮಾತಾ ಮಂಗಳಾರತಿ ಮಾಡಿ ಕಳ್ಸಿರ್ತಾರೆ. ಬಂದಾರಿಗೆ ಸುಂಕ ಇಲ್ಲ ಅಂತ ಇಲ್ಲಿಗೆ ಬಂದು ಹಾರಾಡ್ತಿದ್ದಾರೆ. ಲೇ ಲಕ್ಷ್ಮಿ, ಕೋಳಿ ಕೇಳಿ ಮಸಾಲೆ ಹರಿತಾರೇನೆ. ಈ ಕನಕ ಅನ್ನೋ ಜಂಬದ ಕೋಳಿ ಕೂಗ್ಲಿಲ್ಲ ಅಂದ್ರೆ ಏನ್ ಬೆಳಕೆ ಆಗಲ್ವಾ? ಆ ಮೋಹನ್ ರಾಮು ಅವ್ರ ಮಗಳನ್ನ ಸ್ಟೇಷನ್ ಇಂದ ಬಿಡಿಸ್ಕೊಂಡು ಹೋಗಾಯ್ತು. ಅಣ್ಣ ಏನ್ ಹೇಳ್ತಿದ್ಯಾ ನೀನು? ಇರೋದನ್ನೇ ಹೇಳ್ತಿರೋದು. ನಾನೇ ಸ್ಟೇಷನ್ಗೆ ಹೋಗಿ ಕಣ್ಣಾರೆ ನೋಡ್ಕೊಂಡ್ ಬಂದಿದ್ದೀನಿ. ಅವ್ರ ಮಗಳು ಆಕ್ಸಿಡೆಂಟೇ ಮಾಡ್ಲಿಲ್ವಂತೆ. ನಾನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಇನ್ನೊಬ್ಬ ಬಂದು ಕನ್ಫೆಸ್ ಮಾಡ್ಕೊಂಡಿದ್ದಾನಂತೆ. ಇಲ್ಲ, ಪ್ರಿಯಾ ಅವ್ರ ಆಕ್ಸಿಡೆಂಟ್ ಮಾಡಿದ್ದಾರೆ ಅನ್ನೋದಕ್ಕೆ ಪೊಲೀಸ್ನವ್ರ ಹತ್ರ ಎಲ್ಲ ಸಾಕ್ಷಿನೂ ಇದೆ. ನಿನ್ನ ಸಾಕ್ಷಿ ಪುರಾವೆ ಎಲ್ಲ ಯಾವನ್ಗೆ ಬೇಕು? ತಗೊಂಡೋಗೋದನ್ನೆಲ್ಲ ಯಾವ್ದಾದ್ರು ತಿಪ್ಪೆಗೆ ಬಿಸಾಕು. ಅವರು ಕೋಟ್ಯಾಧೀಶ್ವರರು, MLAಗಳನ್ನ, ಕಾನೂನನ್ನ, ಪೊಲೀಸನ್ನ ಕೈಯಲ್ಲಿ ಇಟ್ಕೊಂಡವ್ರು. ಅವ್ರಿಗೆಲ್ಲ ನಿನ್ನ ಜುಜುಬಿ ಸಾಕ್ಷಿ ಪುರಾವೆ ಯಾವ ಲೆಕ್ಕನೆ? ನಮ್ಮ ಕಾನೂನಲ್ಲಿ ಇಷ್ಟೊಂದು ಲೂಪ್ ಹೋಲ್ ಇದೆಯಾ? ಅಲ್ಲ, ಇದನ್ನೆಲ್ಲ ಹೇಳೋರು ಕೇಳೋರು ಯಾರು ಇಲ್ವಾ? ಅದೇನೋ ಕಡದ್ ಕಟ್ಟೆ ಹಾಕ್ತೀನಿ ಅಂತಿದ್ಲಲ್ಲ, ಅದೇನ್ ಮಾಡ್ತಾಳೆ ಕೇಳು. ಇವಳು ಹಾಳಾಗದಲ್ದೆ ನಮ್ ತಲೆ ಮೇಲೂ ಚಪ್ಪಡಿ ಕಲ್ಲು ಎಳೆದ್ಬಿಟ್ಲು. ಹೋದ್ರು ಹೋಗ್ಲಿ ಬಿಡೋ ಗೋವಿಂದು, ಅವ್ರ ಮಗಳು ಹೊರಗಡೆ ಬಂದಿದ್ದಾಯ್ತಲ್ಲ. ಪಾಪ ಕನಕಿ ಅವಳ ಕೈಲಾಗಿದ್ದನ್ನ ಅವಳು ಮಾಡಿದ್ಲು. ಅವರು ಅಧಿಕಾರ ಹಣ ಬಳಸ್ಕೊಂಡು ಅವ್ರ ಮಗಳನ್ನ ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿಗೆಲ್ಲ ಮುಗಿದು ಹೋಯ್ತಲ್ಲ. ಮದರ್ ಇಂಡಿಯಾ ಇದೆಲ್ಲ ಇಷ್ಟಕ್ಕೆ ಎಲ್ಲಿ ಮುಗಿಯುತ್ತೆ? ಇವಳು ಮೋಹನ್ ರಾಮ್ ಅಂತ ದೊಡ್ಡ ವ್ಯಕ್ತಿನ ಎದುರಾಕೊಂಡಿದ್ದಾಳೆ, ಅವ್ರಿಗೆ ಅವಮಾನ ಮಾಡಿದ್ದಾಳೆ. ಸುಮ್ನೆ ಬಿಡ್ತಾರ ಅವರು? ಅಪ್ಪ ಮಗಳು ಇಬ್ರು ಏಟ್ ತಿನ್ ಸರ್ಪ ತರ ಬುಸ್ಕೊಡ್ತಾ ಇದ್ದಾರೆ. ಯಾಕೆ ಬೇಕಿತ್ತು ಇವಳು ಊರ್ಗಿಲ್ದು ಸಾಬ್ರಿ? ಅಣ್ಣ, ತಪ್ಪು ಮಾಡ್ಕೊಂಡ ಸುಮ್ಮನೆ ಬಿಡಕ್ಕಾಗತ್ತ? ಅಪ್ಪನ ಕೊಂದವ್ರನ್ನ ಕ್ಷಮಿಸ್ಬಿಡಕ್ಕಾಗತ್ತಾ? ಲೇ ಕನಕೆ, ಆ ಹುಡ್ಗಿನೇ ಕಾರ್ ಓಡಿಸ್ತಾ ಇದ್ಲು ಅನ್ನೋದಕ್ಕೆ ಏನೇ ಸಾಕ್ಷಿ ಇದೆ? ಅವಳು ತಪ್ಪು ಮಾಡಿದಾಳೆ ಅಂತ ಹೇಗೆ ಹೇಳ್ತೀಯ? ನಿಮ್ಮ ಅಪ್ಪನೇ ನಿನ್ ಧ್ಯಾನದಲ್ಲಿ ಹೋಗಿ ಕಾರ್ಗೆ ಯಾಕೆ ಸಿಕ್ಕಾಕೊಂಡಿರ್ಬಾರ್ದು? ಲಕ್ಷಾಂತರ ರೂಪಾಯಿ ಮನೆ ಬಾಗ್ಲಿಗೆ ಬಂದಿತ್ತು, ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟಿಯಲ್ಲೇ. ಇನ್ ನಿಮ್ಮ ಅಪ್ಪ ಮಾಡಿರೋ ಸಾಲ ತೀರ್ಸೋದು ಹೇಗೆ? ಈ ಮನೆ ನಿಭಾಯಿಸೋದು ಹೇಗೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮೋಹನ್ ರಾಮ್ ನಮ್ಮನ್ನ ಸುಮ್ಮನೆ ಬಿಡ್ತಾರ? ಹುಚ್ಚನಾಯಿ ತರ ಬೇಟೆ ಆಡ್ತಾರೆ. ಇನ್ನು ಮುಂದೆ ಶುರುವಾಗತ್ತೆ ಮಾರಿ ಹಬ್ಬ. ನಮ್ಗೆ ಯಾಕೆ ಬೇಕಿತ್ತು ಕರ್ಮ? ಏನೋ ಹೆಚ್ಚು ಕಮ್ಮಿ ಆಗಿದೆ. ಪ್ರಿಯಾಂಕಾ ಅವ್ರ ಕಾರ್ ಓಡಿಸಿಲ್ಲ ಅಂದ್ರೆ ಬೇರೆ ಯಾರು ಓಡಿಸ್ತಿದ್ರು? ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಸ್ಟೇಷನ್ಗೆ ಹೋಗಿ ಏನ್ ನಡ್ತಿದೆ ಅಂತ ವಿಚಾರಿಸ್ಬೇಕು. ಅರೆ ಕನಕ, ಸರ್, ಪ್ರಿಯಾಂಕಾ ಅವರಲ್ಲಿ? ಪ್ರಿಯಾ ರಿಲೀಸ್ ಆದ್ಲಮ್ಮ. ಅವ್ರನ್ನ ಹೇಗೆ ಸರ್ ರಿಲೀಸ್ ಮಾಡಿದ್ರಿ? ತಪ್ಪು ಮಾಡದೇ ಇರೋರ್ನ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳೋಕೆ ಹೇಗೆ ಸಾಧ್ಯ? ಕಾನೂನು ಅದಕ್ಕೆ ಅವಕಾಶ ಕೊಡಲ್ಲ ಕನಕ. ಏನ್ ಹೇಳ್ತಿದ್ದೀರಾ ಸರ್ ನೀವು? ನಮ್ಮ ಅಪ್ಪನ್ ಗುದ್ದು ಹೋಗಿದ್ ಕಾರು ಪ್ರಿಯಾಂಕಾ ಅವ್ರದೇ ಅಂತ ಗೊತ್ತಾಗಿದೆಯಲ್ಲ, ಅದನ್ನ ಗಿರಿನೇ ಪತ್ತೆ ಮಾಡಿ ನಿಮ್ಗೆ ಹೇಳಿದಾರಲ್ಲ. ಕನಕ, ನೀನು ಹೇಳ್ತಿರೋದು ನಿಜ. ಕಾರ್ ಅವ್ರದೇ, ಆದ್ರೆ ಡ್ರೈವ್ ಮಾಡ್ತಿದ್ದವ್ರು ಅವರಲ್ಲ, ಅವ್ರ ಮನೆ ಕೆಲ್ಸದವನು. ಅವರೇ ಬಂದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನಲ್ಲ. ಇಲ್ಲ ಸರ್, ಇಲ್ಲ, ನಾನಿದ ನಂಬಲ್ಲ. ಕನಕ, ಒಂದು ಕೆಲಸ ಮಾಡು, ಸೆಲ್ಲಲ್ಲಿ ಅವನೇ ಇದ್ದಾನಲ್ಲ, ಹೋಗಿ ವಿಚಾರಿಸಿ. ಚಿನ್ಸ್ವಾಮಿ, ನಮ್ಮಪ್ಪನ ಕೊಂದಿದ್ದು ನೀವಾ? ಕಣವ್ವ, ಎತ್ತಗೋ ಜ್ಞಾನ ಮಡಿಕೊಂಡು ನಿಮ್ಮಪ್ಪನ ಬಲಿ ತಗೊಂಡು ಪಾಪಿದ್ ನಾನೇ ಕಣವ್ವ. ಚಿನ್ಸ್ವಾಮಿ, ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತು ತಾನೆ? ಗೊತ್ತೈತೆ ಕಣವ್ವ.
ಏನೋ ತಪ್ಪಾಗೋಯ್ತು, ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಅಂದ್ರೆ ಅವತ್ತು ಕಾರ್ ಓಡಿಸ್ತಾ ಇದ್ದಿದ್ದು ನೀವಾ? ಹ್ಞೂ ಕಣವ್ವ, ಓದಿನ ಆದ್ಮೇಲೆ ಕಾರ್ ಓಡಿಸ್ದೆ. ಕಾರು ನನ್ನ ಹಿಡ್ತಕ್ಕೆ ಸಿಗ್ಲಿಲ್ಲ. ಅನ್ಯಾಯಕ್ಕೊಂದು ಜೀವ ತೆಗೆದ್ಬಿಟ್ಟು ನಿಮ್ ಸಂಸಾರನ ನರ್ಕ ಮಾಡ್ಬಿಟ್ಟೆ ಕಣವ್ವ, ನರ್ಕ ಮಾಡ್ಬಿಟ್ಟೆ. ಚಿನ್ಸ್ವಾಮಿ, ನಿಮಗೆ ಲೈಸೆನ್ಸ್ ಇದೆಯಾ? ಇಲ್ಲ ಕಣವ್ವ, ಅದಕ್ಕೆ ಅಲ್ವಾ ಜೈಲ್ಗೆ ಹಾಕಿರೋದು. ಇಲ್ಲ ಚಿನ್ಸ್ವಾಮಿ, ನೀವು ಏನೇ ಹೇಳಿದ್ರು ನನಗೆ ನಂಬಿಕೆ ಬರ್ತಿಲ್ಲ. ನಿಜ ಹೇಳಿ, ನೀವ ನಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಮಾಡಿದ್ದು? ಹ್ಞೂ ಅಂತ ಹೇಳಿದ್ನಲ್ಲವ್ವ, ನಾನೇ ಆಕ್ಸಿಡೆಂಟ್ ಮಾಡಿದ್ದು. ಇಲ್ಲ, ನೀವು ಯಾವುದೋ ಒತ್ತಡಕ್ಕೆ ಮಂಡು ಆ ಪ್ರಿಯಾಂಕನ ಸೇವ್ ಮಾಡಕ್ಕೆ ಈ ಅಪರಾಧನ ನಿಮ್ಮ ತಲೆ ಮೇಲೆ ಹಾಕೋತಿದ್ದೀರಾ. ನೀವೇನಾರ ಅನ್ಕೊಳ್ಳಿ, ಎಷ್ಟು ಸತಿ ಕೇಳಿದ್ರು ಅಷ್ಟೇ ನಂದು ಉತ್ತರ ಒಂದೇ, ಈ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಚಿನ್ಸ್ವಾಮಿ, ನಿಮ್ಮ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ನೀವು ತಪ್ಪು ಮಾಡಿರೋರಲ್ಲ ಅಂತ. ನಿಮ್ಮ ಹೆಂಡತಿ ಮೇಲೆ ಪ್ರಮಾಣ ಮಾಡಿ ಹೇಳಿ, ನೀವ ನಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಮಾಡಿದ್ದು? ಆ ಮೋಹನ್ ರಾಮ್ ಅವ್ರು ಹೇಳಿದ್ದಕ್ಕೆ ತಾನೆ ನೀವೀಗ ಬಲಿಪಶು ಆಗಿರೋದು. ಅಪ್ಪ ಅವ್ರ ಹೆಸರು ಮಾತ್ರ ಎತ್ತಬೇಡಿ. ಈ ಬದುಕಿಗೆ ಒಂದ್ ನೆಲೆ ಬೆಲೆ ತಂದ್ಕೊಟ್ಟವ್ರು ಅವರು. ಅವ್ರು ಇಲ್ದಿದ್ರೆ ಬೀದಿ ನಾಯಿ ಆಗಿರ್ತಿದ್ದೆ. ಅವ್ರಿಗೆ ಏನ್ ಮಾಡ್ರು ಸಾಲಕ್ಕಿಲ್ಲ. ನನ್ನ ಚರ್ಮ ಸುಲಿದು ಚಪ್ಪಲಿ ಮಾಡಿಕೊಟ್ರು ಅವ್ರ ಋಣ ತೀರ್ಸಕ್ಕಾಗಕ್ಕಿಲ್ಲ ನನ್ನ ಕೈಲಿ. ನಮ್ಗೆ ಅನ್ನದ ದಾರಿ ಮಾಡಿಕೊಟ್ಟು ಪುಣ್ಯಾತ್ಮರವರು. ಅವ್ರ ಕಾಲಲ್ಲಿ ತೋರಿಸಿದ್ನ ಕಣ್ಣುಗೊತ್ಕೊಂಡು ಕೆಲಸ ಮಾಡೋನು ನಾನು. ಹಾಗಂತ ಅವ್ರ ಹಾಳು ಬಾವಿ ತೋರಿಸಿದ್ರೆ ಹಿಂದೆ ಮುಂದೆ ನೋಡ್ದೆ ಹಾರ್ಕೊಳ್ಳೋದಯ್ಯ. ದುಡುಕ್ಬೇಡಿ ಚಿನ್ಸ್ವಾಮಿ, ಇವತ್ತು ನಿಮ್ಮನ್ನ ಒಳಗ್ ಹಾಕ್ಸ್ತವ್ರು ನಾಳೆ ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ? ನೋಡಿ, ನಿಮ್ ಹೆಂಡತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಕಿತ್ಕೊಳ್ಳೋಕಿರೋದು ಕೊಟ್ಟವ್ರಿಗೆ. ನೀವು ನನ್ನ ಏನು ಕೇಳ್ಬೇಡಿ. ನಾನು ಹಣೆ ಬರ ಇದ್ದಂಗೆ ಆಯ್ತದೆ. ದಯವಿಟ್ಟು ಇಲ್ಲಿಂದ ಹೊಂಟೋಗಿ ಹೊಂಟೋಗಿ. ಸರ್, ಆ ಚಿನ್ಸ್ವಾಮಿ ಆಕ್ಸಿಡೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮುಖ ನೋಡಿದ್ರೇನೆ ಗೊತ್ತಾಗಲ್ವಾ ಸರ್ ಅವ್ರೆಷ್ಟು ಅಮಾಯಕರು ಅಂತ? ಸತ್ಯ ಏನು ಅಂತ ನಿಮ್ಗೆ ಗೊತ್ತಲ್ವಾ ಸರ್? ಕನಕ, ನಮ್ಗೆ ಗೊತ್ತಿರೋ ಸತ್ಯದಿಂದ ಏನು ಪ್ರಯೋಜನ ಇಲ್ಲ. ನೀವು ಹೀಗೆ ಮಾತಾಡ್ದೆ ಹೇಗ್ ಸರ್? ನಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ಬ ನಿರಪರಾಧಿನ ಅಪರಾಧಿ ಮಾಡಿದ್ ಗೊತ್ತಿದ್ರು ನೀವು ಸುಮ್ಮನೆ ಇದ್ದೀರಲ್ಲ, ಇದು ಅನ್ಯಾಯ ಅಲ್ವಾ ಸರ್? ನಿಮ್ಗೇನು ಅನ್ನಿಸ್ತಿಲ್ವಾ? ನಿಮ್ಮನ್ನ ನಿಷ್ಠಾವಂತರು ಅಂದ್ಕೊಂಡಿದ್ದೆ, ಯಾಕೆ ಸರ್ ನೀವು ಹೀಗೆ ಮಾಡಿದ್ರಿ? ಕನಕ, ಕಾನೂನು ಕೇಳೋದು ಸತ್ಯನಿಷ್ಠೇನಲ್ಲ, ಸಾಕ್ಷಿ ಪುರಾವೆನ. ಚಿನ್ಸ್ವಾಮಿ ನಾನೇ ತಪ್ಪು ಮಾಡಿದ್ದು ಅಂತ ಬಂದು ಒಪ್ಕೊಂಡಿದ್ದಾನೆ. ನಾನೇನ್ ಮಾಡಕ್ಕಾಗುತ್ತೆ? ನೋಡು, ಪ್ರಿಯನೇ ಡ್ರೈವ್ ಮಾಡ್ತಿದ್ದು ಅನ್ನೋದಕ್ಕೆ ಕೋರ್ಟ್ ನಂಬುವಂತ ಎವಿಡೆನ್ಸ್ ನಿನ್ನ ಹತ್ರ ಇದೆಯಾ? ಇಲ್ಲ ಅಲ್ವಾ? ಸೊ ನಾನೇನು ಮಾಡಕ್ಕಾಗಲ್ಲ. ಕಾನೂನು ಇತಿಮಿತಿನೇ ಇದು. ನೋಡು, ಇಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲಮ್ಮ. ಭಾವನೆಗಳಿಗಷ್ಟೇ ಅಲ್ಲ, ಮನುಷ್ಯತ್ವಕ್ಕೂ ಬೆಲೆ ಇಲ್ಲ. ಎಲ್ಲಿದ್ಯಾ ನೀನು? ನಾನಿಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೆ. ನಿಮ್ಗೆ ಏನೇನೋ ನಡೆದು ಹೋಗಿದೆ ಕಣೋ. ನಾವೀಗಲೇ ಮೋಹನ್ ರಾಮ್ ಅಂಕಲ್ ಮನೆಗೆ ಹೋಗ್ಬೇಕು. ನೀನು ಬೇಗ ಬಾ, ನಾನು ಕಾಯ್ತಿರ್ತೀನಿ ಆಯ್ತಾ? ಓಕೆ, ಬಾಯ್. ಅಂಕಲ್, 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 ಅಂಕಲ್.